ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಆತ್ಮನು ಇವತ್ತು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಉಪದೇಶಿಸುವವನಾಗಿದ್ದಾನೆ. ನಾವು ನಡೆಯಬೇಕಾದ ಮಾರ್ಗಗಳನ್ನ ಕರ್ತನು ಏನ್ ಮಾಡುವವನಾಗಿದ್ದಾನೆ ಅಂದರೆ ಉಪದೇಶಿಸುವವನಾಗಿದ್ದಾನೆ. ಮಗನೇ ಮಗಳೇ, ಈ ರೀತಿಯಾದ ಒಂದು ಮಾರ್ಗದಲ್ಲಿ ನೀನು ಹಾದು ಹೋಗು, ನಿನ್ನ ಜೀವಿತದಲ್ಲಿ ನಿನ್ನ ಮಾರ್ಗಗಳು ನನ್ನ ಮುಂದೆ ಇರಲಿ ಎಂದು ದೇವರು ನಮಗೆ ಉಪದೇಶಿಸುವವರಾಗಿದ್ದಾರೆ, ಆಲೋಚನೆಗಳನ್ನ ಕೊಡುವವರಾಗಿದ್ದಾರೆ. ಒಂದು ತಪ್ಪಾದ ಆಲೋಚನೆಗಳಿಂದ, ತಪ್ಪಾದ ಮಾರ್ಗಗಳಿಂದ ನಮಗೆ ತಿಳಿಯಪಡಿಸಿ, ಮಗನೇ ಮಗಳೇ, ಈ ರೀತಿಯಾದ ಒಂದು ಮಾರ್ಗಕ್ಕೆ ನೀನು ಹೋಗಬೇಡ ಎಂದು ಆಲೋಚನೆಗಳನ್ನ ಕೊಟ್ಟು ನಮ್ಮನ್ನು ಉಪದೇಶಿಸಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು, ಕರ್ತನೆ ನನ್ನ ಜೀವಿತದಲ್ಲಿ ನಿನ್ನ ಉಪದೇಶವು ನನ್ನ ಮೇಲೆ ಇಳಿದು ಬರಲಿ ಸ್ವಾಮಿ. ಕರ್ತನೆ ನನ್ನ ಜೀವಿತದಲ್ಲಿ ನಿನ್ನ ಮಾರ್ಗಗಳು ನನ್ನ ಮುಂದೆ ಏರ್ಪಡಲಿ ದೇವರೇ, ನಿನ್ನ ಆಲೋಚನೆಗಳು ನನ್ನ ಜೀವಿತದಲ್ಲಿ ಹೇರಳವಾಗಿ ಇಳಿದು ಬರಲಿ ಸ್ವಾಮಿ ಎಂದು ನಮ್ಮ ಮಾರ್ಗಗಳನ್ನು ದೇವರಿಗೆ ವಹಿಸಿಕೊಡಬೇಕು. ಕರ್ತನೆ ನೀನು ನನಗೆ ಸಹಾಯ ಮಾಡು, ನಿನ್ನ ಕೃಪೆ ನನ್ನ ಮೇಲೆ ಇಳಿದು ಬರಲಿ, ನಿನ್ನ ಆಲೋಚನೆಗಳು ನನ್ನ ಮೇಲೆ ಇಳಿದು ಬರಲಿ, ನೀನು ನನ್ನನ್ನು ಉಪದೇಶಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಉಪದೇಶಿಸುವವನಾಗಿದ್ದಾನೆ. ನಮಗೆ ಇವತ್ತು ತಿಳಿದು ಬರುವುದಿಲ್ಲ, ನಾವು ಇವತ್ತು ಯಾವ ಒಂದು ಮಾರ್ಗದಲ್ಲಿ ಹೋಗಬೇಕು, ಯಾವ ಒಂದು ಕಾರ್ಯದಲ್ಲಿ ನಾವು ಇವತ್ತು ನಡೆದು ಹೋಗಬೇಕು, ಯಾರ ಒಂದು ಆಲೋಚನೆಗಳನ್ನು ನಾವು ಇವತ್ತು ತೆಗೆದುಕೊಳ್ಬೇಕು ಎಂದು ನಮಗೆ ಇವತ್ತು ಕಂಡು ಬರುವುದಿಲ್ಲ. ಆದುದರಿಂದ ಕರ್ತನ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಜೀವಿತಕ್ಕೆ ನೀನು ನನಗೆ ಆಲೋಚನೆ ಹೇಳಿಕೊಡು. ಕರ್ತನೆ, ನನ್ನ ಜೀವಿತಕ್ಕೆ ನೀನು ನನಗೆ ಮಾರ್ಗವನ್ನು ತೋರಿಸಿಕೊಡು, ನನ್ನನ್ನು ಉಪದೇಶಿಸು ನೀನನ್ನು ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ನಮಗೆ ಆಲೋಚನೆಗಳನ್ನು ಹೇಳಿಕೊಳ್ಳುವವರಾಗಿದ್ದಾರೆ, ಉಪದೇಶಿಸುವವರಾಗಿದ್ದಾರೆ. ಸಮ್ಮುಖದಲ್ಲಿ ನಾವು ಕುಳಿತುಕೊಂಡು ಕಾಯಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಜನರನ್ನು ಉಪದೇಶಿಸುವುದಕ್ಕಾಗಿ ಸ್ತೋತ್ರ, ಆಲೋಚನೆಗಳನ್ನು ಹೇಳಿಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.